ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬಹಳ ದಿವಸಗಳಾದಮೇಲೆ ಒಂದು ಹೊಸ ಲೆಸನ್ ಬರ್ತಾ ಇದೆ. ವಿಶೇಷವಾದ ಕಾರಣ ಏನೂ ಇಲ್ಲ. ಏನೋ ಈ ಕೊರೋನಾ ವೈರಸ್ಸಿಂದ ಎಲ್ಲರೂ ತೊಂದರೆಯಲ್ಲಿದ್ದಾರೋ, ಈ ಹೊತ್ತಿನಲ್ಲಿ ಕಲಿಯೋ ಸರಿ ಮೂಡ್ನಲ್ಲಿ ಇರ್ತಾರೋ ಇಲ್ವೋ ಅನ್ನೋ ಹಲವಾರು ಒಂದು ದುಗುಡದ ಹಿಂದೆ ಬಿಟ್ಟಿದ್ದೆ. ಆದರೆ ಇದನ್ನು ಮತ್ತೆ ಪ್ರಾರಂಭಿಸೋಣ. ನಾವು ಹಿಂದೆ ಇದನ್ನು ನಿಲ್ಲಿಸಿದಾಗ ಡಿಗ್ರಿ ಆಫ್ ಕಂಪ್ಯಾರಿಸನ್ ಇದರಲ್ಲಿ ಸೂಪರ್ಲೇಟಿವ್ ಡಿಗ್ರಿಯಿಂದ ಪ್ರತಿಯೊಂದು ವಾಕ್ಯವನ್ನು ಕಂಪ್ಯಾರಿಟಿವ್ ಮತ್ತು ಪಾಸಿಟಿವ್ ಡಿಗ್ರಿಗೆ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಬರ್ತದೆ ಅನ್ನೋದನ್ನು ನೋಡಿದ್ವಿ. ಮತ್ತು ಕೆಲವು ಜನ ಇದರ ಎಕ್ಸಸೈಸ್ಗಳನ್ನು ಮಾಡಿದರು ಗ್ರೂಪಲ್ಲಿ. ಇವತ್ತು ಆ ಸೂಪರ್ಲೇಟಿವ್ ಡಿಗ್ರಿ ಏನಿತ್ತು ಅದರಲ್ಲೇ ಇನ್ನೊಂದು ಬಗೆ ಇದೆ, ಇನ್ನೊಂದು ನಮೂನೆಯ ವಾಕ್ಯ ಬರುತ್ತೆ. ಅದು ಬಂದಾಗ ಟ್ರಾನ್ಸ್ಫಾರ್ಮ್ ಮಾಡೋದು ಹೇಗೆ, ಅಂದರೆ ಅರ್ಥಕ್ಕೆ ಚ್ಯುತಿ ಬಾರದ ಹಾಗೆ ಅದನ್ನು ಕಂಪ್ಯಾರಿಟಿವ್ ಮತ್ತು ಪಾಸಿಟಿವ್ ಮಾಡೋದು ಹೇಗೆ ಅನ್ನೋದು ನೋಡೋಣ. ಮೊದಲು ನಾನು ನಿಮಗೆ ಸಾಧಾರಣವಾದಂಥ ಸೂಪರ್ಲೇಟಿವ್ ಡಿಗ್ರಿ, ಸೂಪರ್ಲೇಟಿವ್ ಅಂದರೆ ಎಲ್ಲಕ್ಕಿಂತ ಶ್ರೇಷ್ಠ, ಅದರ ಮುಂದೆ ಯಾವುದಿಲ್ಲ, ಅದೇ ಸರ್ವೋತ್ತಮ ಅನ್ನೋ ಹಾಗಿರುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮುಂದೆ ನಾವು ಅದು ಇಲ್ಲದೇನೆ ಬೇರೆ ರೀತಿಯಿಂದ ವಾಕ್ಯಗಳ ಬದಲು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ನಾನು ನಿಮಗೆ ಸಾಧಾರಣವಾದಂಥದ್ದು ಹೇಳ್ತೀನಿ ನೋಡಿ. ಗಂಗಾ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ. ಇದು ನಮ್ಮ ಸೂಪರ್ಲೇಟಿವ್ ಡಿಗ್ರಿಯ ವಾಕ್ಯ. ಗಂಗಾ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ. ಇದನ್ನು ಹೇಳಿದಾಗ ಉದ್ದವನ್ನು ಪರಿಗಣಿಸಿದರೆ ಗಂಗಾ ನದಿ ಅತ್ಯಂತ ಉದ್ದವಾದದ್ದು, ಅದರ ಮುಂದೆ ಯಾವುದಿಲ್ಲ ಅಂದಹಾಗೆ, ಶ್ರೇಷ್ಠ. ಅದು ಯಾವ ಗುಣ? ಅದಕ್ಕೆ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತಾರೆ. ಡಿಗ್ರಿ ಅಂದಾಗ ಒಂದು ಯಾವುದಾದ್ರು ಅಡ್ಜೆಕ್ಟಿವ್ ಇರುತ್ತೆ, ಒಂದು ಗುಣವನ್ನು ನಾವು ಹೊಗಳ್ತಾ ಇರ್ತೀವಿ. ಇಲ್ಲಿ ನಾವು ಹೊಗಳ್ತಾ ಇರೋದು ಉದ್ದ. ಬಾಕಿ ಗೊತ್ತಿಲ್ಲ ನಮಗೆ, ಅದು ಆಳ ಇದೆಯೋ ಅಗಲ ಇದೆಯೋ ಅದೆಲ್ಲ ಗೊತ್ತಿಲ್ಲ. ಉದ್ದ ಇದ್ದದ್ರಲ್ಲಿ ನಮಗೆ ಈ ಕೊಟ್ಟ ವಾಕ್ಯ ಹೇಳುತ್ತೆ, ಗಂಗಾ ಅತ್ಯಂತ ಉದ್ದವಾದ ನದಿ ಅಂತ ಹೇಳುತ್ತೆ. ಸೊ ಇದನ್ನು ನಾವು ಕಂಪ್ಯಾರಿಟಿವ್ ಮತ್ತು ಪಾಸಿಟಿವ್ ಮಾಡಿದಾಗ, ಮೊದಲನೇದಾಗಿ ಕಿಂತ ಅಂತ ಹಾಕಿ ಕಂಪ್ಯಾರಿಟಿವ್ ಮಾಡಲಿಕ್ಕೆ ನೋಡಿದಾಗ, ಗಂಗಾ ಈಸ್ ಲಾಂಗರ್ ದ್ಯಾನ್ ಆಲ್ ಅದರ್ ರಿವರ್ಸ್ ಇನ್ ಇಂಡಿಯಾ. ಒಂದು. ಪಾಸಿಟಿವ್ ಮಾಡಿದಾಗ, ನೋ ಅದರ್ ರಿವರ್ ಇನ್ ಇಂಡಿಯಾ ಈಸ್ ಆ್ಯಸ್ ಲಾಂಗ್ ಆ್ಯಸ್ ಗಂಗಾ, ಅಥವಾ ನೋ ಅದರ್ ರಿವರ್ ಇನ್ ಇಂಡಿಯಾ ಈಸ್ ಸೋ ಲಾಂಗ್ ಆ್ಯಸ್ ಗಂಗಾ. ಸೋ ಲಾಂಗ್ ಆ್ಯಸ್ ಅನ್ನುವುದು ಒಂದು ನಾರ್ಮ್ ಇದೆ, ಒಂದು ಪದ್ಧತಿ ಇದೆ, ಅದನ್ನು ಫಾಲೋ ಮಾಡೋದು ಒಳ್ಳೆಯದು. ಹೀಗೆ ಮಾಡ್ತೀವಿ. ಈಗ ಪ್ರತಿಯೊಂದು ಸಂದರ್ಭದಲ್ಲೂ ಒಂದು ಯಾವುದಾದ್ರು ತಗೊಂಡು ಇದಿಷ್ಟೇ ಉದ್ದ, ಇದಕ್ಕಿಂತ ಯಾವುದು ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ನಾವು ಇರುವುದಿಲ್ಲ. ಸಂದರ್ಭಗಳು ಬೇರೆ ಬೇರೆ ಥರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಜಾಣತನವನ್ನು ಒಂದು ಕ್ಲಾಸ್ನಲ್ಲೇ ತಗೊಂಡ್ರೆ, ಜಾಣರ ಒಂದು ಗುಂಪಿನಲ್ಲಿ ಒಂದು 5-6 ಜನ ಇರ್ತಾರಪ್ಪ. ಕ್ಲಾಸ್ನಲ್ಲಿ ಒಂದು 50 ಜನ ಇರ್ತಾರೆ. ಅದರಲ್ಲಿ ಜಾಣರು ಅನ್ನಿಸಿಕೊಳ್ಳುವಂಥವರು ಒಂದು 5-6 ಜನ ಇರ್ತಾರೆ. ಒಂದು ಇತಿಹಾಸಕ್ಕೆ ಹೋದರೆ, ರಾಜರುಗಳನ್ನು ನಾವು ತಗೊಂಡ್ರೆ, ಸಾಮಾನ್ಯವಾಗಿರುವಂಥ ರಾಜರುಗಳು ಬೇರೆ, ಆದರೆ ಅದರಲ್ಲೇ ಹೆಸರುವಾಸಿಯಾದಂಥ ರಾಜರು ಹಲವಾರು ಇರ್ತಾರೆ. ಈಗ ಒಂದು 100 ರಾಜರ ನಾವು ಇತಿಹಾಸವನ್ನು ತಗೊಂಡ್ರೆ, ಅದರಲ್ಲಿ ನಮಗೊಂದು 10-12 ಮಹಾನ್ ರಾಜರುಗಳು ಸಿಗ್ತಾರೆ, ಮಹಾನ್ ವ್ಯಕ್ತಿಗಳು ಸಿಗ್ತಾರೆ, ಶೂರರು, ದೇಶಭಕ್ತರು. ಇಲ್ಲಿ ಕಂಪೇರ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಈಗ ಮಹಾತ್ಮ ಗಾಂಧಿ ದೊಡ್ಡವರು, ಸುಭಾಷ್ ಚಂದ್ರ ಬೋಸ್ ದೊಡ್ಡವರು, ತಿಲಕರು ದೊಡ್ಡವರು, ಅಥವಾ ರವೀಂದ್ರನಾಥ್ ಟ್ಯಾಗೋರ್ ದೊಡ್ಡವರು, ಗೋಪಾಲಕೃಷ್ಣ
ಹೀಗೆ ಹೇಳ್ತಾ ಹೋದರೆ ಸಾಧ್ಯವಿಲ್ಲ ನಮಗೆ ಹೇಳೋಕ್ಕೆ. ಇವ್ರನ್ನೆಲ್ಲ ನಾವು ಅದಕ್ಕೆ ಒಂದು ಕ್ಯಾಟಗರಿ, ಶ್ರೇಷ್ಠರು, ಹೆಸರಾದಂಥವರು, ತ್ಯಾಗಿಗಳು ಅನ್ನುವ ಒಂದು ಬುಟ್ಟಿಗೆ ಹಾಕಿಬಿಡ್ತೀವಿ. ಅವರೆಲ್ಲ ಒಂದೇ ಇರ್ತಾರೆ. ಹಾಗಾದರೆ ಇದನ್ನು ಹೇಳೋದು ಹೇಗೆ ಅಂದರೆ, ನಾನು ಒಂದು ಸಾರಿ ಒಬ್ಬರು ಮೇಡಮ್ ಗುಂಪಿನಲ್ಲಿ ಇದನ್ನು ಸೆಂಟೆನ್ಸ್ ತೊಗೊಂಡು ಮಾಡೋಕ್ಕೆ ಹೊರಟಿದ್ರು. ಅವಾಗ ಹೇಳಿದ್ದೆ, ಸ್ವಲ್ಪ ನಿಲ್ಲಿ, ಇದನ್ನು ಕಲಿಸ್ತೇನೆ ನಿಮಗೆ ಅಂತ. ಆವಾಗ ಹೇಳ್ತಾರೆ, ಈಗ ನಾವು ಶಹರಗಳಲ್ಲಿ ತಗೊಳ್ಳೋಣ, ಉದ್ಯಮಗಳಿರುವಂತಹದ್ದು, ಸಾಹುಕಾರ ವ್ಯಾಪಾರಿ ನಗರಗಳು ಅನ್ನುವ ನಗರಗಳು, ಪಟ್ಟಣಗಳು ಅನ್ನೋಕ್ಕಿಂತ ಮಹಾನಗರಗಳು ಅಂಥದ್ದು ಒಂದು 3-4 ಇದೆ. ಸೊ ಮುಂಬೈ ಈಸ್ ಒನ್ ಆಫ್ ದ ರಿಚೆಸ್ಟ್ ಸಿಟೀಸ್ ಇನ್ ಇಂಡಿಯಾ. ಇನ್ನೊಂದು ಸಾರಿ ಗಮನವಿಟ್ಟು ಕೇಳ್ಕೊಳ್ಳಿ, ಇಲ್ಲೇ ನಾವು ತಪ್ತಾ ಇರ್ತೀವಿ. ನಾನು ಪ್ರತಿ ಸಾರಿ ನನಗೆಲ್ಲಿ ಗಮನ ಬರುತ್ತೋ, ಲಕ್ಷ್ಯ ಹೋಗುತ್ತೋ ಅಂಥ ಪಾಯಿಂಟ್ಗಳನ್ನು ನಿಮಗೆ ಮನವರಿಕೆ ಆಗುವ ಹಾಗೆ ಒತ್ತಿ ಹೇಳಿರ್ತೀನಿ. ಗಮನ ಇರಲಿ, ಇಲ್ಲಿ ತಪ್ತಾ ಇರ್ತೀವಿ. ಏನು ಅಂದರೆ, ಯಾವಾಗ ನಾವು ಒನ್ ಆಫ್ ದ ಅಂತ ಪ್ರಯೋಗ ಮಾಡ್ತೀವೋ ಆವಾಗ ಅದರ ಮುಂದೆ ಬರುವಂತಹ ನೌನು ಕಂಪಲ್ಸರಿಯಾಗಿ ಪ್ಲೂರಲ್ಲಲ್ಲಿ ಇರಲೇಬೇಕು, ಬಹುವಚನದಲ್ಲೇ ಇರಬೇಕು. ಒನ್ ಆಫ್ ದ ಫ್ರೆಂಡ್ ಎಂದೂ ಆಗೋದಿಲ್ಲ. ಒನ್ ಆಫ್ ದ ಫ್ರೆಂಡ್ಸ್, ಒನ್ ಆಫ್ ದ ಬುಕ್ಸ್, ಒನ್ ಆಫ್ ದ ಸಿಟೀಸ್, ಇದೇ ರೀತಿ ಬರಬೇಕು. ಒನ್ ಆಫ್ ದ ಸಿಟಿ ಎಂದೂ ಆಗೋದಿಲ್ಲ. ಮತ್ತು ನಾವು ತಪ್ಪೋದೇ ಹೀಗೆ. ದೊಡ್ಡವರು ಮಾತಾಡ್ತಾ ಇರ್ತಾರೆ, ಟಿ ವಿ ಇಂಟರ್ವ್ಯೂ ಕೊಡ್ತಾ ಇರ್ತಾರೆ, ನೋಡಬೇಕಾದ್ರೆ ನೀವು. ಸೋ ಕಾಲ್ಡ್ ಇಂಟೆಲಿಜೆಂಟ್ ಪೀಪಲ್ ಮಾತಾಡೋ ಭರಾಟೆ, ಅಥವಾ ಈ ಕಡೆ ಇಂಥವು ಕಡೆ ಎಲ್ಲ ಲಕ್ಷ್ಯ ಕೊಡಲಿಲ್ಲ ಏನೋ ಅನಿಸ್ಬಿಡತ್ತೆ. ಅವ್ರದ್ದಲ್ಲ ಲ್ಯಾಂಗ್ವೇಜ್ ಇದು. ಯಾವುದಾದ್ರೂ ಒಬ್ಬ ಬಹಳ ದೊಡ್ಡ ಬುದ್ಧಿವಂತ ಸೈಂಟಿಸ್ಟ್ ಬಂದು ಒನ್ ಆಫ್ ದ ಕೆಮಿಕಲ್ ಅಂದ್ಬಿಟ್ರೆ, ನೋ, ಆ್ಯಸ್ ಫಾರ್ ಆಸ್ ಲ್ಯಾಂಗ್ವೇಜ್ ಈಸ್ ಕನ್ಸರ್ನ್ಡ್, ಹೀ ಈಸ್ ಡಂಪ್, ಹುಚ್ಚ ಅವನು. ಯಾಕೆಂದರೆ ಗ್ರಾಮರ್, ಒಂದು ಲ್ಯಾಂಗ್ವೇಜ್ ತನ್ನದೇ ಆದಂಥ ಒಂದು ಕಾಯ್ದೆ ಮಾಡಿಕೊಂಡಿದೆ. ನಿನಗೆ ಸೈನ್ಸದ ರೂಲ್ಸ್ ಗೊತ್ತಿರ್ಬೋದು, ಆದರೆ ಲ್ಯಾಂಗ್ವೇಜ್ ರೂಲ್ಸಿಗೆ ಬಂದಾಗ ನಿನಗೆ ಗೊತ್ತಿಲ್ಲ. ಅದನ್ನು ಕಲಿಬೇಕಲ್ವ. ನನಗೆ ಸೈನ್ಸ್ ಗೊತ್ತಿದೆ, ಮ್ಯಾಥ್ಸ್ ಗೊತ್ತಿದೆ, ಇಂಗ್ಲೀಷ್ ಏನು ಬೇಡ, ಹೀಗೆ ಅನ್ನೋಕ್ಕಾಗಲ್ಲ. ಯಾಕೆ ಅಂದರೆ ನೀನು ಹೇಳುವಂಥದ್ದು ಇನ್ನೊಬ್ಬರಿಗೆ ಅದೇ ರೀತಿ ಕನ್ವೆ ಆಗೋದಿಲ್ಲ. ಸೊ ಒನ್ ಆಫ್ ದ ಅಂತ ಬಂದಾಗ ಮುಂದಿನ ನೌನು ಪ್ಲೂರಲ್ಲಲ್ಲೇ ಇರಬೇಕು. ಎಲ್ಲ ಲ್ಯಾಂಗ್ವೇಜಲ್ಲಿದೆ ಹೀಗೆ. ಈಗ ನೀವು ಈ ಎಲ್ಲ ಬಾಳೆಹಣ್ಣುಗಳೊಳಗೆ ಅನ್ನಲ್ವ, ಈ ಎಲ್ಲ ಪುಸ್ತಕದೊಳಗೆ ಇದು ಶ್ರೇಷ್ಠ, ಅಥವಾ ಇದು ಹಲವಾರು ಶ್ರೇಷ್ಠ ಪುಸ್ತಕಗಳಲ್ಲಿ ಒಂದು. ನೀವು ಹೇಗೆಂದರೆ ಅನ್ನೋ ಪದ್ಧತಿ ಇದೆಯಾ, ಇದು ಹಲವಾರು ಶ್ರೇಷ್ಠ ಪುಸ್ತಕದಲ್ಲಿ, ಇವನು ಹಲವಾರು ಮಿತ್ರನಲ್ಲಿ ಒಬ್ಬವ, ಹೇಳೋಕ್ಕಾಗತ್ತಾ ಹೀಗೆ? ಇಲ್ಲ. ಇವನು ನನ್ನ ಹಲವಾರು ಮಿತ್ರರಲ್ಲಿ ಅಂತ ಏನು ನಾವು ಪ್ಲೂರಲ್ ಮಾಡ್ತೀವೋ ಅದೇ ಇದು. ಒನ್ ಆಫ್ ದ ಬುಕ್ಸ್, ಒನ್ ಆಫ್ ದ ಫ್ರೆಂಡ್ಸ್, ಒನ್ ಆಫ್ ದ ಸಿಟೀಸ್ ಅನ್ನೋದನ್ನು ನೆನಪಿಡಬೇಕು. ಒನ್ ಆಫ್ ದ ಗೇಮ್ಸ್, ಒನ್ ಆಫ್ ದ ಎನಿಮಲ್ಸ್, ಕಂಪಲ್ಸರಿ. ಓಕೆ, ಈಗ ಹೀಗೆ ಉಪಯೋಗ ಮಾಡೋದ್ರಿಂದ ಇದರ ಅರ್ಥ ಏನಾಯಿತು ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ. ಈಗ ರಾಮ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಂತ ಹೇಳಿದಾಗ, ಇಲ್ಲಿ ನಾವು ಇಂಟೆಲಿಜೆಂಟ್ ಅನ್ನುವ ಗುಣವನ್ನು, ಬುದ್ಧಿಮತ್ತೆ ಎಂಬ ಗುಣವನ್ನು ಹೋಲಿಕೆಗೆ ಆರಿಸಿಕೊಂಡಿದ್ದೇವೆ. ಕ್ಲಾಸಿನಲ್ಲಿರುವಂಥ ವಿದ್ಯಾರ್ಥಿ ಸಮೂಹದಲ್ಲಿ, ಎಲ್ಲ ವಿದ್ಯಾರ್ಥಿಗಳಲ್ಲಿ, ಸ್ಟೂಡೆಂಟ್ಸ್, ರಾಮ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಅಂತೀವಿ. ಅಂದರೆ ಸೊ ಹೇಳ್ಕೊಳ್ಳಿ, ಒಂದು 50 ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲಿ ಒಂದು 5, 10
ಬಹಳ ಜಾಣರಿದ್ದಾರೆ, ಬಹಳ ಬುದ್ಧಿವಂತರಿದ್ದಾರೆ. ಆ 10 ಬುದ್ಧಿವಂತ ವಿದ್ಯಾರ್ಥಿಗಳಲ್ಲಿ ಒಬ್ಬ. ಅಂತರ ಏನಿದೆ? ರಾಮ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂದ್ಬಿಟ್ರೆ 50 ವಿದ್ಯಾರ್ಥಿಗಳು, ಅದರಲ್ಲಿ 49 ರಾಮನಿಗಿಂತ ಬುದ್ಧಿಮತ್ತೆಯಲ್ಲಿ ಕಡಿಮೆ ಇದ್ದಾರೆ. ರಾಮ ಉಳಿದ 49 ವಿದ್ಯಾರ್ಥಿಗಳಿಗಿಂತ ಜಾಣ ಅಂತಾಗತ್ತೆ. ಅಂದರೆ ಇವನು ಒಬ್ಬನೇ ಬುದ್ಧಿವಂತ. ಆದರೆ ಯೂಶ್ವಲಿ ಸಂದರ್ಭ ಹಾಗಿರೋದಿಲ್ಲ. ನಾನು ಹೇಳಿದ್ನಲ್ಲ, ಒಂದು 5-6-10 ಹುಡುಗರು ಬುದ್ಧಿಮತ್ತೆಯಲ್ಲಿ ಶ್ರೇಷ್ಠರಿರ್ತಾರೆ. ಹಿಂದೆ ಮುಂದೆ 19-20 ಅಂತೀವಲ್ಲ, 19-20, ಹಾಗೆ ಅವರು ಅಷ್ಟರಲ್ಲೇ ಹೊಯ್ದಾಡ್ತಾ ಇರ್ತಾರೆ. ಏನೋ ಆ ಹೊತ್ತಿನಲ್ಲಿ ಕಡಿಮೆ ತೊಗೊಂಡಿರ್ಬೋದು, ಹೆಚ್ಚು ತೊಗೊಂಡಿರ್ಬೋದು, ಅಷ್ಟರಲ್ಲೇ ಇರ್ತಾರೆ, ಅವರೆಲ್ಲ ಬುದ್ಧಿವಂತರೆ. ಆಗ ನಾವು ರಾಮ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಅದರ ಅರ್ಥ 50 ಜನ ಬುದ್ಧಿವಂತ, 50 ಜನ ವಿದ್ಯಾರ್ಥಿಗಳಲ್ಲಿ ಏನು ಒಂದು ಬುದ್ಧಿವಂತ ಹುಡುಗರಿದ್ದಾರೋ ಅವರಲ್ಲೊಬ್ಬ ರಾಮ ಅಂತ ಹೇಳಿದ ಹಾಗೆ. ಹಾಗಾದರೆ ಇದನ್ನು ನಾವು ಕಂಪ್ಯಾರಿಟಿವ್ ಮತ್ತು ಪಾಸಿಟಿವ್ ಮಾಡಿದಾಗ ನೋ ಅದರ್ ಅಥವಾ ಆಲ್ ಅದರ್ ಅನ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಆಲ್ ಅದರ್ ಅಂದ್ಬಿಟ್ರೆ ಉಳಿದೆಲ್ಲ 49 ಅರ್ಥ ಬರುತ್ತೆ. ಹಾಗಿಲ್ಲಲ್ಲ. ಇಲ್ಲಿ ಏನಿದೆ? ಇಲ್ಲಿ ಕೆಲವು ಜನ ರಾಮನಷ್ಟೇ ಬುದ್ಧಿವಂತರು ಇದ್ದಾರೆ. ಅಥವಾ ಕನ್ನಡದಲ್ಲಿ ಇದರ ಚಿತ್ರಣ ತಗೊಂಡ್ರೆ, ರಾಮ ಒಂದು ವರ್ಗದ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗಿಂತ ಜಾಣಿದ್ದಾನೆ. ಕೆಲವು ಇವನಷ್ಟು ಇರ್ಬೋದು ಜಾಣತನದಲ್ಲಿ, ಆದರೆ ಬಹಳಷ್ಟು ವಿದ್ಯಾರ್ಥಿಗಳಿಗಿಂತ ಇವನು ಜಾಣ. 50ರಲ್ಲಿ 10 ಜಾಣರು, 40ಕ್ಕಿಂತ ಜಾಣಿದ್ದಾನಲ್ಲ ಇವನು. ಆ 10ರಲ್ಲಿ ನಾವು ಹೇಳ್ತಾ ಇಲ್ಲ, 40 ಉಳಿದ 40ಗಿಂತ ಜಾಣ ಹೌದು ಅಂತ ಹೇಳ್ದಂಗೆ. ಸೊ ಇದೇ ರೀತಿ ಇದನ್ನು ಟ್ರಾನ್ಸ್ಫಾರ್ಮ್ ಮಾಡಬೇಕು. ರಾಮ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಮೋಸ್ಟ್ ಅದರ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಮತ್ತೆ ಮೋಸ್ಟ್ ಅದರ್ ಸ್ಟೂಡೆಂಟ್ಸ್ ಬರಬೇಕು ಇನ್ ದ ಕ್ಲಾಸ್. ನೋಡಿ, ಕೊಟ್ಟ ವಾಕ್ಯ ಈಗಿತ್ತು, ರಾಮ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್. ಇಲ್ಲಿ ಯಾಕೆ ಸ್ಟೂಡೆಂಟ್ಸ್ ಅಂದ್ವಿ? ಒನ್ ಆಫ್ ದ ಇದೆ ಅಂಥೇಳಿ. ಹಿಂದೆ ಕರ್ತೃ ರಾಮ ಒಬ್ಬನೇ ಇದ್ದರು, ಇಲ್ಲಿ ಒನ್ ಆಫ್ ದ ಬಂದಿದೆ ಅಂತ ಕಂಪಲ್ಸರಿ ಮುಂದಿಂದು ಸ್ಟೂಡೆಂಟ್ಸ್ ಹಾಕಬೇಕು. ರಾಮ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಇದನ್ನು ಕಂಪ್ಯಾರಿಟಿವ್ ಮಾಡಬೇಕಾದ್ರೆ ರಾಮ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಮೋಸ್ಟ್ ಅದರ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಬಹಳಷ್ಟು ಇತರ ವಿದ್ಯಾರ್ಥಿಗಳಿಗಿಂತ ಅಂದಾಗ. ಸೊ ಇದರ ಅರ್ಥ ಏನು? ಹಾಗಾದರೆ ರಾಮನಷ್ಟೇ, ಯಾಕಂದರೆ ನೀನು ಅಷ್ಟು ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಬೇಕು, ರಾಮನಷ್ಟೇ ಬುದ್ಧಿವಂತರು ಬಹಳ ಕಡಿಮೆ ಇದ್ದಾರೆ ಅಂತ ಹೇಳ್ದಂಗೆ. ಸೊ ವೆರಿ ಫ್ಯೂ ಸ್ಟೂಡೆಂಟ್ಸ್ ಆರ್ ಆಸ್ intelligent as Rama in the class. Very few students are as intelligent as Rama in the class. ಇದು ಪಾಸಿಟಿವ್ ಡಿಗ್ರಿ. ಈ ರೀತಿ ನಾವು ಮಾಡಬೇಕು. ಯಾವಾಗ? ಒನ್ ಆಫ್ ದ ಬಂದಾಗ. ಇವು 2 ಮುಖ್ಯ ಭೇದಗಳು ನಮಗೆ ಈ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಸಿಗುತ್ತೆ. ಇದರದೇ ನೆಗೆಟಿವ್ನು ಮಾಡ್ತಾರೆ. ಇದನ್ನು ಒಂದು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಈ 2 ಉದಾಹರಣೆಗಳನ್ನು, ಅಂದರೆ ಒಂದು ನಾರ್ಮಲ್ ರಾಮ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಒಂದು, ರಾಮ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಒಂದು, ಇದನ್ನು ತಗೊಂಡು 2 ಡಿಗ್ರಿಗಳಿಗೆ ನೀವು ಟ್ರಾನ್ಸ್ಲೇಟ್ ಮಾಡೋದನ್ನು, ಟ್ರಾನ್ಸ್ಫಾರ್ಮ್ ಮಾಡೋದನ್ನು ಸ್ಪಷ್ಟ ಮಾಡಿಕೊಂಡ್ರೆ ಈಸಿ ಆಗತ್ತೆ. ಇದರಲ್ಲಿ ನೀವು ಒಂದು ಸ್ವಲ್ಪ ಗಮನವಿಟ್ಟು ನೋಡಿದರೆ ಎಷ್ಟು ಅಂತರ ಇದೆ, ಎಷ್ಟು ಸ್ಪಷ್ಟವಾಗಿ ಸೆಂಟೆನ್ಸ್ಗಳು ಹೇಳ್ತಾ ಇದೆ, ಪ್ರಸಂಗವನ್ನು ವರ್ಣಿಸ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಮತ್ತು ಆದಷ್ಟು ಹೆಚ್ಚೆಚ್ಚು ಈ ಗ್ರೂಪಿನ ಮೆಂಬರ್ಸ್ ಇದರಲ್ಲಿ ಭಾಗಿಯಾಗಿ, ಕೆಲವೇ ಜನ ಭಾಗಿಯಾಗ್ತೀರಾ, ಹಾಗೆ ಮಾಡಬೇಡಿ, ಮತ್ತೆ ಚಾನ್ಸ್ ಸಿಗಲ್ಲ. ಗ್ರೂಪಿಗೆ ನಾವು ಸೇರ್ಕೊಂಡು ಬಿಡ್ತೀವಿ, ಆದರೆ ಅದರಲ್ಲೇನೂ ಹೆಚ್ಚು ಕಲಿಯೋದಿಲ್ಲ. ಹಾಗಾಗೋದು ಬೇಡ. ಒಂದು
ಇಂದು ನಿಮಗೆ ಸ್ವಲ್ಪ ವೇಳೆನೂ ಉಳಿದಿದೆ ಅಂಥೇಳಿ ಕೆಲವೊಂದು ರೇರ್ ಈ ಗುಣಗಳನ್ನು ಹೇಳುವಂತಹ ಅಡ್ಜೆಕ್ಟಿವ್ಗಳಿದೆ. ಅವುಗಳ 3 ರೂಪನೂ ರೇರ್ ಸಿಗುತ್ತೆ. ಅದಕ್ಕೆ ಅವುಗಳನ್ನು ನೋಟ್ ಮಾಡ್ಕೊಳ್ಳಿ ಎಲ್ಲಾದರೂ. ಓಕೆ, ನಾನು ನಿಮಗೆ ಓದಿ ಹೇಳ್ತೀನಿ. ಮತ್ತೊಂದು ಮುಂದಿನ ಕ್ಲಾಸಲ್ಲಿ ಯಾವಾಗಾರು ಅದನ್ನು ಬೇರೆ ಬೇರೆ ವಾಕ್ಯಗಳನ್ನು ಮಾಡಿ ತೋರಿಸ್ತೀನಿ. ಇದರಲ್ಲಿ ಭೇದ ಏನಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ಒಂದು ಕ್ಲಾಸಲ್ಲಿ ಕೇವಲ ಅದನ್ನು ನಿಮಗೆ ಓದಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಾರ್ ಅಂತ ಒಂದು ಶಬ್ದ ಇದೆ, ದೂರ. ಫಾರ್, ಫಾರ್, ಫಾರ್ದರ್, FARTHER, FAR ಫಾರ್ ಪಾಸಿಟಿವ್ ಡಿಗ್ರಿ, FARTHER ಫಾರ್ದರ್ ಕಂಪ್ಯಾರಿಟಿವ್ ಡಿಗ್ರಿ, ಫಾರ್ದೆಸ್ಟ್ FARTHEST ಫಾರ್ದೆಸ್ಟ್ ದೂರ ಅನ್ನುವುದನ್ನು ಹೇಳುತ್ತೆ. ಇನ್ನೊಂದಿದೆ ಫಾರ್, FAR, ಫರ್ದರ್, FURTHER ಫರ್ದರ್, ಆ್ಯಂಡ್ ಫರ್ದರೆಸ್ಟ್, FURTHEREST ಫರ್ದರೆಸ್ಟ್. ಇದು ನನಗಿಂತ ಮುಂದೆ ಅಂತ ಹೇಳುತ್ತೆ. ಯಾವುದಾದ್ರೂ ವ್ಯಕ್ತಿ ವಸ್ತುವಿಗಿಂತ ಮುಂದೆ ಕ್ಯೂದಲ್ಲಿರೋದಕ್ಕೆ ಒಂದು, ದೂರ ಇರೋದಕ್ಕೆ ಒಂದು. ನೋಡಿ, ದೂರ ಇರೋದು ಒಂದೇ, ದೂರ ಹಿಂದೂ ಆಗ್ಬೋದು ಅಲ್ವಾ, ಹಿಂದ್ಗಡೆನೂ ದೂರ ಇರ್ಬೋದು. ಫರ್ದರ್ ಇಲ್ಲಿ ಮುಂದೆನೇ ಇರಬೇಕು ಮತ್ತು ದೂರ ಇರಬೇಕು. ಈ ರೀತಿ ಡಿಫ್ರೆನ್ಸ್ ಇದೆ. ನಾನು ಹೇಳಿದಾಗೆ ನಿಮಗೆ ಇದನ್ನು ನೋಟ್ ಮಾಡ್ಕೊಳ್ಳಿ, ಕೇವಲ ನಿಮಗೆ ಇದನ್ನು ಡಿಫ್ರೆನ್ಸ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್, ಲಿಟಲ್. ಲಿಟಲ್ ಅಂತ ಒಂದು ಶಬ್ದ ಇದೆ, ನಿಮಗೆ ಹೇಳಿದ್ದೆ ಒಂದು ಸರಿ. ಲಿಟಲ್ ಅಂದರೆ ಸ್ವಲ್ಪ. ನಾವಿದನ್ನು ಗಾತ್ರದಲ್ಲಿ ಹೇಳಬೇಕಾದ್ರೆ, ಪ್ರಮಾಣದಲ್ಲಿ ಹೇಳಬೇಕಾದ್ರೆ ಹೇಳ್ತೀವಿ, ದೆರ್ ಈಸ್ ಲಿಟಲ್ ಮಿಲ್ಕ್, ದೆರ್ ಈಸ್ ಲಿಟಲ್ ವಾಟರ್ ಇನ್ ದ ಜಗ್. ಹಾಗಾದರೆ ಲಿಟಲ್ ಇದು ಪಾಸಿಟಿವ್ ಡಿಗ್ರಿಯಲ್ಲಿದೆ. ಲಿಟಲ್ ಲೆಸ್ ಅನ್ನುವುದು ಈ ಲಿಟಲಿನ ಕಂಪ್ಯಾರಿಟಿವ್ ಶಬ್ದ, ಲೆಸ್. ದೆನ್ ಲೀಸ್ಟ್ ಅನ್ನುವುದು ಇದರ ಮುಂದಿನ ಡಿಗ್ರಿ, ಸೂಪರ್ಲೇಟಿವ್ ರೂಪ. ಲಿಟಲ್, ಲೆಸ್, ಲೀಸ್ಟ್. ಅದೇ ರೀತಿ ಮೆನಿ, ಮೋರ್, ಮೋಸ್ಟ್. ಮೆನಿ, MANY, ಮೋರ್, MORE, MOST, ಮೋಸ್ಟ್. ಇದು ಅಂಕೆ ಎಣಿಸ್ಬೇಕಾದ್ರೆ, ದೇರ್ ಆರ್ ಮೆನಿ ಬಾಯ್ಸ್, ದೇರ್ ಆರ್ ಮೆನಿ ಟಿಕೆಟ್ಸ್, ದೇರ್ ಆರ್ ಮೆನಿ ಪೆನ್ಸಿಲ್ಸ್, ಹೀಗೆ ಹೇಳಬೇಕಾದ್ರೆ, ಅಂದರೆ ಎಣಿಸ್ಲಿಕ್ಕೆ ಬರುವಂಥ ಹೊತ್ತಿನಲ್ಲಿ. ಇನ್ನೊಂದಿದೆ, ಆವಾಗ ಲಿಟಲ್ ಬಂದ ಹಾಗೆ ಹೆಚ್ಚು ಹೇಳಿದಾಗ ಗಾತ್ರದಲ್ಲಿ, ಅಳತೆಯಲ್ಲಿ ಮಚ್ ಅಂತೀವಿ. ಸೊ ಒಂದು ಮೆನಿ, ಮೋರ್, ಮೋಸ್ಟ್, ಒಂದು ಮಚ್, ಮೋರ್, ಮೋಸ್ಟ್, MUCH ಮಚ್ ಅನ್ನುವುದು ಗಾತ್ರಕ್ಕೆ ಉಪಯೋಗ ಮಾಡ್ತೀವಿ. ಇನ್ನೊಂದು ಅಂದರೆ ಕನ್ಫ್ಯೂಸಿಂಗೂ ಇದೆ, ಕಡಿಮೆನೂ ಉಪಯೋಗ ಗೊತ್ತಿಲ್ಲ ನಮಗೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಾವು. ಇನ್ನೊಂದು ಲೇಟ್, LATE ತಡವಾಗಿ. ಲೇಟ್, ಲೇಟರ್, ಲೇಟೆಸ್ಟ್. ಯಾರಾದರೂ ತಡವಾಗಿ ಬಂದಿದ್ದರೆ, ಯಾವುದಾದ್ರು ಮುಟ್ಟುವುದಕ್ಕೆ, ತಲುಪುವುದಕ್ಕೆ ತಡವಾಗಿದ್ದರೆ ಅದನ್ನು ನಾವು ಲೇಟ್, ಲೇಟರ್, ಲೇಟೆಸ್ಟ್ ಅಂತ ಒಂದು ರೀತಿಯಿಂದ ಹೇಳ್ತೀವಿ. ಇದನ್ನು ಲ್ಯಾಟರು ಅಂತಾರೆ, ಲ್ಯಾಟೆಸ್ಟು ಅಂತಾರೆ, ರೈಟ್. ಟೈಮ್ ಅಂತ ಇಟ್ಕೊಳ್ಳಿ. ಇನ್ನು ಒಂದು ಆರ್ಡರಲ್ಲಿ ಅಂದರೆ ನಾನು ಹೇಳ್ದಂಗೆ ಕ್ಯೂನಲ್ಲಿ, ಇನ್ ಎನ್ ಆರ್ಡರ್ ಇದೇ ಒಂದು ಶಬ್ದವನ್ನು ಉಪಯೋಗ ಮಾಡ್ತಾರೆ. ಲೇಟ್, ಲೇಟರ್, ಲೇಟೆಸ್ಟ್, ಲೇಟೆಸ್ಟ್ನೂ ಅಂತಾರೆ, ಲೇಟ್, ಲೇಟರ್, ಲಾಸ್ಟ್ ಅಂತಲೂ ಅಂತಾರೆ ಆರ್ಡರ್ನಲ್ಲಿ. ಈಗ ಒಂದು ಯಾವುದಾದ್ರು ಒಂದು ಮಕ್ಕಳ ಲೈನ್ ಹಚ್ಚಿದ್ದಾರೆ ಅಂದ್ಕೊಳ್ಳಿ, ಯು ದ ಲಾಸ್ಟ್ ಸ್ಟೂಡೆಂಟ್ ಅಂತ ನಾವು ಕರಿತೀವಿ, ಕೊನೆಗೆ ನಿಂತಂತ, ಹೌದಾ? ಸೊ ಇದನ್ನೇ ನಾವು ಲೇಟೆಸ್ಟ್. ಈಗ ನೀವು ಬಟ್ಟೆ ಎಷ್ಟು ಕನ್ಫ್ಯೂಸಿಂಗ್ ಇದೆ ಮತ್ತು ಎಷ್ಟು ಇಂಟ್ರೆಸ್ಟಿಂಗ್ ಇದೆ ನೋಡಿ. ನೀವು ನಾವು ಒಂದು ಬಟ್ಟೆ ಅಂಗಡಿಗೆ ಹೋದಾಗ ಹೇಳ್ತಾರೆ, ದಿಸ್ ಈಸ್ ದ ಲೇಟೆಸ್ಟ್ ಡಿಸೈನ್ ಸರ್. ಏನಿದು ಲೇಟೆಸ್ಟ್ ಡಿಸೈನ್ ಅಂದರೆ? ನಮಗೆ ಅರ್ಥ ಆಗಿಬಿಡುತ್ತೆ ಇತ್ತೀಚಿನದು ಅಂಥೇಳಿ. ಇತ್ತೀಚೆ ಆಗಬೇಕಾದ್ರೆ ಏನಾಗಬೇಕಾಗಿತ್ತು, ಅದು ಮಾರ್ಕೆಟಿಗೆ ಬರಲು ಈ ಡಿಸೈನ್ ಭಾಳ ತಡ ಆಗಿರಬೇಕು, ಆವಾಗ ಅದು ಇತ್ತೀಚಿನದಾಗಿ ಪರಿವರ್ತನೆ ಆಗತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಹೌದು ಅಲ್ವೋ ಅಂತ. 1ನೇ ತಾರೀಕು ಬಂದಿದೆ ಒಂದು ಡಿಸೈನು, ಒಂದು 12ನೇ ತಾರೀಕು ಬಂದಿದೆ, ಒಂದು ಇವತ್ತು ಬಂದಿದೆ 15ನೇ ತಾರೀಕು. ಎಷ್ಟು ಡಿಫ್ರೆನ್ಸ್ ಇದೆ.
ಹಾಗಾದರೆ ಈ ಒಂದು ಟೈಮ್ ನೋಡ್ಕೊಳ್ಳಿ. ಲೇಟೆಸ್ಟ್ ಅಂದರೆ 15ನೇ ತಾರೀಕಿಗೆ ಬಂದಿದ್ದು ಲೇಟೆಸ್ಟ್ ಇರುತ್ತೆ. ಯಾವುದೇ ಒಂದು ಏನೇ ಇರಲಿ, ತಿಂಡಿ ಇರಲಿ, ಡಿಸೈನ್ ಇರಲಿ, ಲೇಟೆಸ್ಟ್ ಅಂದರೆ ಅದು ಬರಲು ತಡ ಮಾಡಿರಬೇಕು. ತಡ ಮಾಡಿದಷ್ಟು ಲೇಟೆಸ್ಟ್, ಹೀಗೆ ಅರ್ಥ ಕೊಡುತ್ತೆ ಅಲ್ವಾ? ಸೊ ಹೀಗೆ 2 ಥರದಿಂದ ನಾವು ಲೇಟ್ ಉಪಯೋಗ ಮಾಡ್ತೀವಿ. ಒಂದು 4 ಇದೆ. 4 ಅಂದರೆ ಮುಂದೆ. ನೀವು 4 ಹ್ಯಾಂಡ್ ಅಂತಿರಲ್ಲ, 4 ಹ್ಯಾಂಡ್ ಅಂದರೆ ಕೈಯ ಮುಂದೆ, ಮುಂಗೈ. ಮುಂಗೈ ಅಂದರೆ ಅಂದರೆ ಮುಂದಿಂದು, ಮುನ್ನೋಟ, ನೋಟ, ಮುನ್ನೋಟ, ಮುಂದಿನದು. ಹಾಗೆ ಅದರ ಅರ್ಥ 4 ಇಂಗ್ಲೀಷ್ನಲ್ಲಿ. 4 ಫಾರ್ಮರ್, ಆಮೇಲೆ ಫಸ್ಟ್. 4 ಫಾರ್ಮರ್ ಫಸ್ಟ್, FIRST. He is the first boy in the class. ಎಲ್ಲರಿಗಿಂತ ಮುಂದಿರಬೇಕವ, ಮುಂದೆ ಬರುವಲ್ಲಿ ಶ್ರೇಷ್ಠ ಇರಬೇಕು. He is the first student to enter the class. ಹೌದಾ? ಅದೇ ರೀತಿ ಈ ಫಸ್ಟ್ ಅನ್ನುವುದಕ್ಕೆ ನಾವು ಫೋರ್ಮೋಸ್ಟ್ ಅಂತಾನು ಅಥವಾ ಫರ್ದರ್ ಮೋಸ್ಟ್ ಅಂತಾನು ಉಪಯೋಗ ಮಾಡ್ತೀವಿ. 4 ಫಾರ್ಮರ್ ಫಸ್ಟ್, 4 ಫಾರ್ಮರ್ ಮೋಸ್ಟ್. ನೆಕ್ಸ್ಟ್ ಓಲ್ಡರ್, ಓಲ್ಡೆಸ್ಟ್, ಹಳೆಯ ವಸ್ತು ಅಥವಾ ಯಾವುದಾದ್ರು ನಿಮ್ಮೂರಲ್ಲಿರುವಂಥ ದೇವಸ್ಥಾನ, ಹೋಟೆಲ್, ಓಲ್ಡೆಸ್ಟ್ ಅಂತ ಹೇಳುತ್ತೆ. ಇನ್ನೊಂದು ನಾನು ನಿಮಗೆ ಕೇಳಲ್ವಾ, ಹೌ ಓಲ್ಡ್ ಆರ್ ಯು ಅಂದ ಕೂಡಲೇ ನಿಜವಾಗಲೂ ಅದರ ಅರ್ಥ ಅದೇ, ನೀವು ಎಷ್ಟು ಹಳಬರು ಅಂತ. ಮಾಡೆಲ್ ಅಂದರೆ ನೀವು ಹುಟ್ಟಿದ ದಿನದಿಂದ ಕೌಂಟ್ ಮಾಡ್ತೀವಿ. 62ನೇ ಮಾಡಲ್ಲ, 88ನೇ ಮಾಡಲ್ಲ ಅಂದಂಗೆ. ಹೌ ಓಲ್ಡ್ ಆರ್ ಯು, ಎಷ್ಟು ಹಳೆ ಆದೆಯಪ್ಪ ಈ ಭೂಮಿ ಮೇಲೆ ಅಂದಾಗೇ ಅರ್ಥ. ಆದರೆ ಮನುಷ್ಯರಿಗೆ ಬಂದಾಗ ಇದರ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ಗಳು ಚೇಂಜ್ ಆಗುತ್ತೆ. ಓಲ್ಡ್, ಎಲ್ಡರ್, ಎಲ್ಡೆಸ್ಟ್. ಹೀ ಈಸ್ ಮೈ ಓಲ್ಡರ್ ಬ್ರದರ್ ಅನ್ನಬಾರ್ದು ಎಂದಿಗೂ. ಹೀ ಈಸ್ ಮೈ ಎಲ್ಡರ್ ಬ್ರದರ್. ಧರ್ಮರಾಜ ವಾಸ್ ದ ಎಲ್ಡೆಸ್ಟ್ ಅಮಂಗ್ ಪಾಂಡವಾಸ್, ಅದರಲ್ಲಿ ಓಲ್ಡೆಸ್ಟ್ ಅಲ್ಲ. ಅದೇ ಓಲ್ಡೆಸ್ಟ್ ಯಾವುದಾದ್ರು ಬಿಲ್ಡಿಂಗ್ ಇರಬೇಕು, ಒಂದು 16 ಬಿಲ್ಡಿಂಗ್ ಕಟ್ಟಿದ್ರಲ್ಲಿ ಈ ಮನೆ, ದಿಸ್ ದ ಓಲ್ಡೆಸ್ಟ್ ಹೌಸ್ ಆಫ್ ಅವರ್ ಟೌನ್ ಅಂತ ಹೇಳಿದ. ಭಾಳ ಮೊದಲು ಕಟ್ಟಿರ್ಬೇಕು, ಎಲ್ಲ ಕಟ್ಟೋಕ್ಕಿಂತ ಇದನ್ನು ಮೊದಲು ಕಟ್ಟಿರ್ಬೇಕು ಆವಾಗ. ಓಕೆ, ಸೊ ಆವಾಗ ಓಲ್ಡರ್, ಓಲ್ಡೆಸ್ಟ್ ಆಗುತ್ತೆ. ವಯಸ್ಸು ಮಾತಾಡಬೇಕಾದ್ರೆ ಓಲ್ಡ್, ಎಲ್ಡರ್, ಎಲ್ಡೆಸ್ಟ್. ಸೊ ಇದನ್ನು ನೆನಪಿಡಿ. ಇವೆಲ್ಲ ಏನು ಲೀಸ್ಟ್ ಕೊಟ್ಟಿದ್ದೀನಿ, ಇನ್ನೊಂದು ಕ್ಲಾಸ್ನಲ್ಲಿ ಬಂದಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇವೆಲ್ಲ ಶಬ್ದದಲ್ಲಿ ಬೇರೆ ಬೇರೆ ವಾಕ್ಯವನ್ನು ನಿಮಗೆ ರಚನೆ ಮಾಡಿ ತೋರಿಸ್ತೀನಿ. ನಾವು ನಿಧಾನ ಈ ಗ್ರಾಮರಿನ ಎಂಡ್ ಕಡೆಗೆ ಬರ್ತಾ ಇದ್ದೀವಿ. ಇದಾದ ತಕ್ಷಣ ನೀವೆಲ್ಲ ಒಂದು ಗುರಿ ಇಟ್ಕೊಂಡು ಹಾಗೆ ಟ್ರಾನ್ಸ್ಲೇಷನಿಗೆ ಹೋಗಬೇಕು ಅಂತ ಇದೆ. ಮೊದಲು ಸೆಂಟೆನ್ಸ್ಗಳನ್ನು ತಗೊಳ್ಳೋದು, ಆಮೇಲೆ ಒಂದು ಪ್ಯಾರಾ ಟ್ರಾನ್ಸ್ಲೇಟ್ ಮಾಡೋದು ಅಂಥೇಳಿ, ಕನ್ನಡದಿಂದ ಇಂಗ್ಲೀಷಿಗೆ, ಇಂಗ್ಲೀಷಿಂದ ಕನ್ನಡಕ್ಕೆ ಅಂತ. ಅದಕ್ಕಿಂತ ಮೊದಲು ಇನ್ನೊಂದು 2-3 ಲೆಸನ್ ಇದೆ. ಲೈಕ್ ಸಣ್ಣ ಟ್ರಾನ್ಸ್ಫಾರ್ಮೇಷನ್ ಇದೆ. ಇನ್ನೊಂದು ಮೇನ್ ಅಂದರೆ ನಮಗೆ ಅಲಂಕಾರಗಳನ್ನು ಕಲಿಬೇಕು, ಫಿಗರ್ಸ್ ಆಫ್ ಸ್ಪೀಚ್ ಅಂತೀವಿ. ಅದಾದ ತಕ್ಷಣ ನಾವು ವಿಲ್ ಗೋ ಟುವರ್ಡ್ಸ್ ಟ್ರಾನ್ಸ್ಲೇಷನ್. ಆದರೆ ಟ್ರಾನ್ಸ್ಲೇಷನ್ ಇದು ಇವತ್ತಿನವರೆಗೂ ಮತ್ತು ಇನ್ನು ಮುಂದೆ ಏನು ಗ್ರಾಮರ್ ಅಂತ ಕಲಿತೀವೋ ಅದು ಎಲ್ಲದರ ಒಂದು ಕನ್ನಡಿ ಇದ್ದ ಹಾಗೆ. ಟ್ರಾನ್ಸ್ಲೇಷನ್ನಲ್ಲಿ ನನಗೆ ಇವರು ಮಾಡಿದ ಹಾಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರ್ತಾ ಇಲ್ಲ, ಅಥವಾ ಅಂದರೆ ಏನು ಟ್ರಾನ್ಸ್ಲೇಟ್ ಮಾಡೋದು ಅಂದರೆ, ಒಂದು ಇಂಗ್ಲೀಷಿಂದ ಕನ್ನಡ ಮಾಡಿದ್ರಿಂದ ಇಂಗ್ಲೀಷ್ ಆ ವಾಕ್ಯ ನಿಮಗೆ ಈ ರೀತಿ ಅರ್ಥ ಆಗ್ತಾ ಇದೆ ಅಂತ ಅಲ್ವಾ. ನೀವೊಂದು ಕನ್ನಡದ್ದು ಇಂಗ್ಲೀಷಿನ ಕನ್ನಡ ರೂಪಾಂತರ ಬರೆದ್ರೆ ನಿಮಗೆ ಕನ್ನಡದಲ್ಲಿ ಈ ರೀತಿ ಆ ಇಂಗ್ಲೀಷ್ ವಾಕ್ಯ ಅರ್ಥ ಆಗ್ತಾ ಇದೆ ಅಂದಹಾಗೆ. ಅಲ್ಲೇನಾದ್ರು ಕರೆಕ್ಷನ್ ಬಂದರೆ ಅದು ಅಲ್ಲ, ಅದು ಹೀಗೆ ಅಂತಂದಾಗ ನೀವು ಕರೆಕ್ಟ್ ಮಾಡ್ಕೊಳ್ಳೋ ಹೊತ್ತಿಗೆ ನಿಮಗೆ ಬೇಜಾರಾದರೆ ಅದಕ್ಕೆ ಕಾರಣ ನೀವೇ. ನೀವು ಈ ಕೊಟ್ಟ ಎಕ್ಸಸೈಸ್ಗಳನ್ನು ಮಾಡಲಿಲ್ಲ, ಅದರ ಹಿಂದೆ ಪ್ರಯತ್ನ ಮಾಡಿಲ್ಲ, ಅದನ್ನು ಗಮನವಿಟ್ಟು ಕೇಳಲಿಲ್ಲ ಅಂತಲೇ ಅರ್ಥ. ಆಮೇಲೆ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸಿಂದ ಬರೋದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಸೀಕ್ರೆಟ್. ಟ್ರಾನ್ಸ್ಲೇಷನ್ ಅನ್ನುವ ಕೆಲಸ
ಪ್ರತಿದಿನ ಪ್ರತಿ ವಾಕ್ಯ ಹೊಸತು. ಅದು ಗ್ರಾಮರ್ ಅನ್ನುವ ಒಂದು ಏನು ಭಾಷೆಯ ಕಾನೂನಿದೆಯೋ ಅದರ ತಳಹದಿಯ ಮೇಲೆ ಆಗುವ ಕೆಲಸ. ಗ್ರಾಮರ್ ಗೊತ್ತಿದ್ದರೆ ಟ್ರಾನ್ಸ್ಲೇಷನ್, ಇಲ್ಲದಿದ್ದರೆ ಇಲ್ಲ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಗ್ರಾಮರ್ ಗೊತ್ತಿದೆಯೋ ಎರಡೂ ಭಾಷೆದು, ಎರಡೂ ಭಾಷೆಗಳಲ್ಲಿ ಇರುವಂತಹ ಶಬ್ದಗಳ ಭಂಡಾರ ನಿಮ್ಮ ಹತ್ರ ಇದೆಯೋ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬರುತ್ತೆ. ಇಲ್ಲದಿದ್ದರೆ ಮತ್ತೆ ಅದೇ ಎಲ್ಲಿದ್ದೆವು ಸಂಗಯ್ಯ ಅಂತ ನಮ್ಮ ಕಡೆ ಹೇಳ್ತಾರಲ್ಲ, ಎಲ್ಲಿದ್ದೆವು ಸಂಗಯ್ಯ ಅಂದರೆ ಮತ್ತೆ ಅಲ್ಲೇ ಅದೇ ಗುಡಿ ಕಟ್ಟೆಗೆ. ಅದಕ್ಕೆ ಇನ್ನೂ ಟೈಮ್ ಇದೆ, ನಿಮ್ಮ ಹತ್ರ ರೆಕಾರ್ಡೆಡ್ ಇದೆ. ನೀವು ಯಾವಾಗಲೂ, ಈಗಂತೂ ಎಲ್ಲ ಆಫೀಸ್ಗಳು ರಜೆ ಇದೆ, ಬೇಕಾದಷ್ಟು ಟೈಮ್ ಕೊಡ್ಬೋದು, ಬೇಕಾದಷ್ಟು ಅಭ್ಯಾಸ ಮಾಡ್ಬೋದು. ಅದನ್ನು ಸದುಪಯೋಗ ಪಡಿಸ್ಕೊಂಡು ನಾವು ಇದರಲ್ಲಿ ತೊಡ್ಕೊಳ್ಳೋಣ. ಯಾಕಂದರೆ ಇನ್ನು ಅಲ್ಲಿ ಬಂದಾಗ ಏನಿರುತ್ತೋ ಪರಿಸ್ಥಿತಿ ಗೊತ್ತಿಲ್ಲ ಟ್ರಾನ್ಸ್ಲೇಷನಿಗೆ ಬಂದಾಗ. ಓಕೆ, ನೋಡಿ, ಇದು ನನ್ನ ಕಳಕಳಿ ವಿನಂತಿ. ಥ್ಯಾಂಕ್ ಯು.